ವೀಕ್ಷಕರೇ, ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಕಾವೇರಿ ಗರ್ಜನೆ ನ್ಯೂಸ್. ನಾನು ನಿಮ್ಮ ರಮೇಶ್ ಕಿರ್ಗಂದೂರು, ಮಂಡ್ಯ. ಇವತ್ತೇನು ಗ್ರಾಮ ಪಂಚಾಯತಿ ಇಲಾಖೆಯ ನೌಕರರು, ಸಿಬ್ಬಂದಿಯವರು ಹಾಗೂ ಅಧಿಕಾರಿಗಳು ರಾಜ್ಯಾದ್ಯಂತ ಒಂದು ಅನಿರ್ದಿಷ್ಟ ಮುಷ್ಕರವನ್ನು ಕಳೆದ 4ನೇ ತಾರೀಕಿಂದ ಮಾಡ್ತಾ ಬರ್ತಾ ಇದ್ದಾರೆ. ಕಾರಣ ಅಂದರೆ ಇವರ ವಿವಿಧ ಬೇಡಿಕೆಗಳಿದ್ದಾವೆ. ಹೆಚ್ಚಿನ ವಿಕೇಂದ್ರೀಕರಣದಲ್ಲಿ ಅವಕಾಶವನ್ನು ಕೊಟ್ಟು ಸ್ವಾಯತ್ತತೆಯನ್ನು ತಂದುಕೊಡಬೇಕು ಅನ್ನುವಂಥದ್ದು, ಮತ್ತು SDA ಮತ್ತು ಕಾರ್ಯದರ್ಶಿಗಳು ಇವರಿಗೆಲ್ಲ ಒಂದು ಹೆಚ್ಚಿನ ಪ್ರಮೋಷನ್ನು ಕೊಡಬೇಕು, ಮತ್ತು ಎಲ್ಲ ನೌಕರರ ವೇತನ ಶ್ರೇಣಿಯನ್ನು ಕಾಯಂಗೊಳಿಸಬೇಕು, ಮತ್ತು ಸದಸ್ಯರಿಗೂ ಕೂಡ ಕೇರಳ ಮಾದರಿಯಲ್ಲಿ ಅವರಿಗೆ ಏನು ಗೌರವಧನವನ್ನು ಕೊಡುವಂಥದ್ದು, ಉಚಿತ ಬಸ್ ಪಾಸ್ ಮತ್ತು ಸಿಟ್ಟಿಂಗ್ ಚಾರ್ಜನ್ನು ಹೆಚ್ಚುಗೊಳಿಸಬೇಕು. ಹೀಗೆ ಹಲವಾರು ವಿವಿಧ ಬೇಡಿಕೆಗಳನ್ನು ಸರ್ಕಾರದ ಮುಂದೆ ಇಟ್ಟು ಈಗ 4ನೇ ತಾರೀಕಿಂದ ಕೂಡ ಅವರು ಮುಷ್ಕರ ಮಾಡ್ತಾ ಇದ್ದಾರೆ. ಇವತ್ತು ಕೂಡ ಮಂಡ್ಯ ಜಿಲ್ಲಾ ಪಂಚಾಯಿತಿ ಎದುರು ಇಡೀ ಏನು ಮಂಡ್ಯ ಜಿಲ್ಲೆಯ ಎಲ್ಲ ತಾಲೂಕು ಗ್ರಾಮ ಪಂಚಾಯಿತಿಗಳ PDOಗಳು ಏನಿದ್ದಾರೆ, ನೌಕರರು ಏನಿದ್ದಾರೆ, ಸಿಬ್ಬಂದಿ ವರ್ಗದವರು ಎಲ್ಲರೂ ಕೂಡ ಇವತ್ತು ಮಂಡ್ಯ ಜಿಲ್ಲಾ ಪಂಚಾಯಿತಿ ಮುಂದೆ ಅನಿರ್ದಿಷ್ಟ ಅವಧಿ ಒಂದು ಮುಷ್ಕರವನ್ನು ಇವತ್ತು ಕೂಡ ಅವರು ಮಾಡ್ತಾ ಇದ್ದಾರೆ. 4ನೇ ತಾರೀಕಿಂದ ಇವತ್ತು 6ನೇ ದಿನಕ್ಕೆ ಬಂದಿದೆ ಇವರ ಒಂದು ಮುಷ್ಕರ. ಇಂಥ ಒಂದು ಸಮಯದಲ್ಲಿ ಸರ್ಕಾರ ಇವರ ವಿವಿಧ ಬೇಡಿಕೆಗಳನ್ನು ನೆರವೇರಿಸುತ್ತಾ ಹೇಗೆ ನಾವು ಕಾದು ನೋಡಬೇಕಿದೆ. ನಮ್ಮದೇನೆಂದರೆ ಇವರ ಒಂದು ಬೇಡಿಕೆ ಏನಿದೆ, ಆಶೋತ್ತರಗಳೇನಿದೆ, ಇವರ ಹಕ್ಕು ಒತ್ತಾಯಗಳೇನಿದೆ ಅದನ್ನು ಸರ್ಕಾರದ ಮುಂದೆ ಇಡುವಂಥ ಒಂದು ಪ್ರಯತ್ನವನ್ನು ನಾವು ಮಾಡ್ತಾ ಇದ್ದೀವಿ. ಮತ್ತು ಅಭಿವೃದ್ಧಿ ಅಧಿಕಾರಿಗಳು ಅಂದಾಗ ವೀಕ್ಷಕರೇ, ಯಾವುದೇ ಒಂದು ಗ್ರಾಮಗಳ ಪಂಚಾಯಿತಿಯಲ್ಲಿ ಅಭಿವೃದ್ಧಿ ಅಧಿಕಾರಿಗಳು ಮತ್ತು ಚುನಾಯಿತ ಪ್ರತಿನಿಧಿಗಳ ಆದಂಥ ಸದಸ್ಯರು, ಅಧ್ಯಕ್ಷರು ಇದೆಲ್ಲ ಒಂದು ಪ್ರಮುಖ ಪಾತ್ರ ಇರುತ್ತೆ. ಉದಾಹರಣೆಗೆ ಈಗ ಯಾವುದೋ ಮನೆ ಮುಂದೆ ಒಂದು ಮೋರಿ ಕಟ್ಕೊಂಡಿರ್ತದೆ, ರಸ್ತೆ ಸರಿ ಇರಲ್ಲ, ವಿದ್ಯುತ್ ಕಂಬದಲ್ಲಿ ಕರೆಂಟ್ ಇರಲ್ಲ, ಹೋಗ್ಬಿಟ್ಟಿರುತ್ತೆ. ಇಂಥ ಸಮಯದಲ್ಲೆಲ್ಲ ಅಭಿವೃದ್ಧಿ ಅಧಿಕಾರಿಗಳಿಗೆ ಫೋನ್ ಹಚ್ಚಿ, ಸರ್ ಈ ಥರ ಆಗಿದೆ, ಮತ್ತು ನೀರು ಬಿಡ್ತಾರ ಸರಿಯಾಗಿ. ಏಕೆಂದರೆ ಒಂದು ಸ್ವಚ್ಛತೆ ವಿಚಾರ ಬಂದಾಗ ಅಭಿವೃದ್ಧಿ ಅಧಿಕಾರಿಗಳ ಪಾತ್ರ ಕೂಡ ಅಷ್ಟೇ ಮಹತ್ತರವಾಗಿದೆ. ಜೊತೆಗೆ ಚುನಾಯಿತ ಪ್ರತಿನಿಧಿಗಳು ಕೂಡ, ಏಕೆಂದರೆ ಅವ್ರು ಕೇಳ್ತಾ ಇರೋದ್ರಲ್ಲೂ ಒಂದು ಅರ್ಥ ಇದೆ. ಹಾಗಾಗಿ ಈ ಒಂದು ಮುಷ್ಕರಕ್ಕೆ, ಅವರ ಒಂದು ಬೇಡಿಕೆಗಳಿಗೆ ರಾಜ್ಯ ಸರ್ಕಾರ, ಪಂಚಾಯತ್ ರಾಜ್ ಇಲಾಖೆ ಇವರ ಒಂದು ಕರೆಗೆ ಹೋಗ್ಬಿಟ್ಟು ಇವರ ಬೇಡಿಕೆಗಳನ್ನು ನೆರವೇರಿಸುತ್ತಾ ನೋಡೋಣ. ಹಾಗಾಗಿ ಇವತ್ತು ಈ ಒಂದು ಸುದ್ದಿನ ನಿಮ್ಮ ಮುಂದೆ ತಗೊಂಡು ಬರ್ತಾ ಇದ್ದೀನಿ. ಮತ್ತು ನಿಮ್ಮೆಲ್ಲರೆಲ್ಲ ನನ್ನ ಒಂದು ವಿನಂತಿ, ನೀವೆಲ್ಲ ಏನು ನೋಡ್ತಾ ಇದ್ದೀರಾ ನಮ್ಮ ಈ ಒಂದು ನ್ಯೂಸ್ ಚಾನಲ್, ದಯಮಾಡಿ ನಮ್ಮ ಕಾವೇರಿ ಗರ್ಜನೆ ಚಾನಲ್ಗೆ ತಾವೆಲ್ಲರೂ ಒಂದು ಚಂದಾದಾರರಾಗಿ, ಅಂದರೆ ಯೂಟ್ಯೂಬ್ನಲ್ಲಿ ಹೋಗಿ ಕಾವೇರಿ ಗರ್ಜನೆ ಅಂತೇಳಿ ಟೈಪ್ ಮಾಡಿ, ಅಲ್ಲಿ ಸಬ್ಸ್ಕ್ರೈಬ್ ಮಾಡಿ, ನಂತರ ಪಕ್ಕದಲ್ಲೇ ಇರುವಂಥ ಒಂದು ಬೆಲ್ ಬಟನ್ನ ಒತ್ತಿ ಅಲ್ಲಿ ಹಾಲ್ಗೆ ನೀವು ಟಚ್ ಮಾಡಿದ್ರೆ ನಮ್ಮ ಚಾನಲ್ಗೆ ತಾವು ಸಬ್ಸ್ಕ್ರೈಬ್ ಆಗ್ತೀರಿ. ತಾವು ಕೂಡ ಇತರರಿಗೂ ಕೂಡ ಈ ಒಂದು ಸುದ್ದಿಯನ್ನು ಹಂಚಿ ಇತರರಿಗೂ ಕೂಡ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡುವಂತೆ ಹೇಳಿ. ನಿಮ್ಮೆಲ್ಲರ ಪ್ರೋತ್ಸಾಹ, ಬೆಂಬಲ ಸದಾ ಇರಲಿ. ಯಾವುದೇ ಒಂದು ಸುದ್ದಿ ಜಾಹೀರಾತಿಗೂ ಕೂಡ ಈ ಒಂದು ಸ್ಕ್ರೀನಲ್ಲಿ ನಾನು ಹಾಕಿರ್ತೀನಿ ನನ್ನ ನಂಬರ್ನ, ತಾವು ಕರೆ ಮಾಡ್ಬೋದು. ಮತ್ತು ಯಾವುದೇ ಒಂದು ಸುದ್ದಿಗಳಿದ್ರೂ ಕೂಡ ನಾನು ಬಂದು ನಿಷ್ಪಕ್ಷಪಾತವಾಗಿ ಸುದ್ದಿನ ಮಾಡುವಂಥ ಕೆಲಸದಲ್ಲಿ ಕೂಡ ನಾನು ಸಿದ್ಧನಿದ್ದೇನೆ. ಹಾಗಾಗಿ ಇವತ್ತಿನ ಈ ಒಂದು ಕಾರ್ಯಕ್ರಮ ಏನು ಹೇಳ್ತಾರೆ, ಈ ಒಂದು ಇದರಲ್ಲಿ ಕೂಡ ಮಾಜಿ ಸಂಸದರಾದಂಥ ಪುಟ್ಟರಾಜರವರು ಮತ್ತು ದರ್ಶನ್ ಪುಟ್ಟಣ್ಣರವರ ಹಾಲಿ ಶಾಸಕರು ಅವರು ಕೂಡ ಬಂದು ಈ ಒಂದು ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ಅವರು ಕೂಡ ಮಾತನಾಡಿ ಸರ್ಕಾರವನ್ನು ನಾವು ಕೂಡ ಒತ್ತಾಯ ಮಾಡ್ತೀವಿ, ಸರ್ಕಾರದ ಗಮನಕ್ಕೆ ತರ್ತೀವಿ, ನಿಮ್ಮೆಲ್ಲರೂ ಒಂದು ಬೇಡಿಕೆ ನೆರವೇರಲಿ ಅನ್ನುವಂಥ ಒಂದು ಮಾತನಾಡಿರ್ತಾರೆ. ಹಾಗಿದ್ರೆ ನೋಡೋಣ ಬನ್ನಿ. ಪರಿಹಾರ ಕಂಡುವಂತ ನಿಟ್ಟಿನಲ್ಲಿ ಜವಾಬ್ದಾರಿ ಹೊರದೇ ಇದ್ರೆ ಮುಂದಿನ ದಿನಗಳಲ್ಲಿ ನಾವೆಲ್ಲರೂ ನಿಮ್ ಜೊತೆ ಇರ್ತೀವಿ, ಯಾರು ಆತಂಕಕ್ಕೆ ಒಳಗಾಗ್ತಕ್ಕಂಥ ಅಗತ್ಯ ಬೇಡ ಅಂತ ಹೇಳಿ ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ಆ ತಾಯಿ ನಾಡದೇವಿ ನಾಡ ಹಬ್ಬದ ದಸರಾ ಶುಭಾಶಯಗಳನ್ನ ಕೋರ್ತಾ
ನಾನು ಬೇರೊಂದು ಕಾರ್ಯಕ್ರಮಕ್ಕೆ ಹೋಗಬೇಕಾಗಿದೆ. ಆ ಕಾರಣಕ್ಕೆ ಇನ್ನು ದರ್ಶನ್ ಪುಟ್ಟಣ್ಣವರು ನಿಮ್ಮ ಕುರಿತು ಮಾತಾಡ್ತಾರೆ, ಭರವಸೆಗಳನ್ನು ಕೊಡ್ತಾರೆ. ಅದರಂತೆ ಎಲ್ಲರೂ ನಡೆಯೋಣ ಅಂತಕ್ಕಂಥ ಮಾತನ್ನು ಹೇಳಿ ನಾನು ಮಾತು ಮುಗಿಸ್ತೀನಿ. ಎಲ್ಲರಿಗೂ ನಮಸ್ಕಾರ. ನಮ್ಮ ಮುಷ್ಕರದಲ್ಲಿ ಭಾಗವಹಿಸಿ ನಮ್ಮ ಬೇಡಿಕೆಗಳಿಗೆ ಬೆನ್ನೆಲುಬಾಗಿ ನಿಂತು ನಿಮ್ಮ ಜೊತೆ ನಾನು ಯಾವಾಗಲೂ ಕಡೆವರೆಗೆ ಇರ್ತೀನಿ, ನೀವು ಮುಷ್ಕರದಲ್ಲಿ ನಿಮ್ಮ ಜಯ ಸಿಗೋವರೆಗೂ ನಾನು ನಿಮ್ಮ ಜೊತೆ ಭಾಗಿಯಾಗ್ತೀನಿ ಎಂದು ತಿಳಿದಂತ ಮಾಜಿ ಸಂಸದರು, ಮಾಜಿ ಸಚಿವರು ಹಾಗೂ ಮೇಲುಕೋಟೆ ವಿಧಾನಸಭಾ ಕ್ಷೇತ್ರದ ಮಾಜಿ ಶಾಸಕರಾದ ಶ್ರೀ CS ಪುಟ್ಟರಾಜಣ್ಣವರಿಗೆ ಧನ್ಯವಾದಗಳು. ಅದೇ ರೀತಿ ಮುನ್ಮೂಲ ಉಪಾಧ್ಯಕ್ಷರಾದ ಶ್ರೀ ರಘುನಂದನ್ ಅವರು ಈ ಒಂದು ನಮ್ಮ ಮುಷ್ಕರದಲ್ಲಿ ಭಾಗವಹಿಸಿ ನಮ್ಮ ಮುಷ್ಕರಕ್ಕೆ ಬೆಂಬಲ ನೀಡಿದರೆ ಅವ್ರಿಗೂ ಸಹಿತ ಹೃತ್ಪೂರ್ವಕವಾದ ಧನ್ಯವಾದಗಳು ಅರ್ಪಿಸ್ತೇನೆ. ಕೆಲಸ ಮಾಡೋಕ್ಕೆ ನಾನು ನಿಮ್ಮ ಜೊತೆ ಇರ್ತೀನಿ. ಬರೀ ಹೋರಾಟ ಮಾಡಿ ಇಷ್ಟಕ್ಕೆ ಬಿಟ್ಬಿಟ್ರೆ ಆಯ್ತಿಲ್ಲ. ಇದಕ್ಕೊಂದು ಅಂತ್ಯಕ್ಕೆ ತರಬೇಕು ಅನ್ನೋದು ನಂದಾದ್ರೂ ಭಾವನೆ. ಎಲ್ಲದಕ್ಕಿಂತ ಹೆಚ್ಚಾಗಿ ಸುಮಾರು ದಿನ ನಮ್ಮ PDOಗಳು ಮತ್ತೆ ನಮ್ಮ ರೆವಿನ್ಯೂ ಡಿಪಾರ್ಟ್ಮೆಂಟಲ್ಲೆಲ್ಲ ಮಾತಾಡಿದಾಗ ನಾನು ನಿಮ್ಗಳ ಕಷ್ಟ ಅರ್ಥ ಆಯ್ತಿದೆ. ನನಗೆ ಅದು ಜೋರಾಗಿ ಹೇಳಂಗಿಲ್ಲ ಅಷ್ಟೇ. ನೀವು ಯಾಕೆಂದ್ರೆ ನಮ್ಮಂತವ್ರು ಒತ್ತಡ ಹಿಂಗ್ ಮಾಡ್ಬೇಡ ಹಂಗ್ ಮಾಡ್ಬೇಡ ಅಂತ ನಿಮ್ ಕೆಲಸನೂ ಮಾಡಕ್ ಬಿಟ್ಟಿಲ್ಲ ನಾವು. ಅದ್ರ ಜೊತೆಗೆ ಊರಲ್ಲಿ ಒತ್ತಡ ಇರ್ತದೆ. ನಿಮ್ಗೆ ಫ್ರೀಡಮೇ ಇಲ್ಲ ಆಕ್ಚುಲಿ ಹೇಳ್ಬೇಕಂದ್ರೆ. ನಿಮ್ಮ ಇಂಡಿಪೆಂಡೆಂಟ್ ಆಗಿ ನೀವು ಒಂದು ಡಿಸಿಷನ್ ತಗೊಳ್ಬೇಕು, ಪುಸ್ತಕದ ಪ್ರಕಾರ ನೀವು ಕೆಲಸ ಮಾಡಬೇಕು ಅನ್ನೋದಕ್ಕೆ ನಿಮಗೆ ಫ್ರೀಡಮ್ನ ನಾವೇ ಕೊಡ್ತಾ ಇಲ್ಲ. ಇದನ್ನ ನಾನೇ ಇಲ್ಲಿ ಸ್ವತಃ ಒಪ್ಕೋತೀನಿ. ಈಗ ನಂದು ತಪ್ಪುಗಳಿದೆ. ಎರಡು ವಿಷಯ ಏನಂದ್ರೆ ಇಲ್ಲೆಲ್ಲ ನೀವು ಹಾಕೊಂಡಿರೋಂಥದ್ದು. ಮೊದಲನೇದಾಗಿ ನಾನು ನಿಮ್ಗಳು ಕೇಳ್ಕೊಳ್ಳೋದು, ಈ ಎಲ್ಲ ಬೇಡಿಕೆಗಳು ಎರಡು ಭಾಗ ಮಾಡಬೇಕು ಅಂದ್ರೆ, ಒಂದು ಎಲ್ಲ ನಿಮಗೆ ನಿಮ್ಮ ರೋಲ್ಗಳನ್ನ ಮೇಲ್ಗಡೆ ಹೋಗ್ಬೇಕು. ಈಗ ದರ್ಜೆಗಳನ್ನ ಮೇಲೆ ಇರಿಸ್ಬೇಕು, ಅದರಿಂದ ದುಡ್ಡು ಸರಿಯಾಗತ್ತೆ. ದುಡ್ಡು ಸರಿ ಈಗ ಒಂದು ಮೇಜರ್ ಆಗಿ ಎರಡು ಪೋರ್ಷನ್ ಅಂದ್ರೆ, ಒಂದು ನಿಮಗೆ ದುಡ್ಡು ಬರಬೇಕಾಗಿರೋಂಥದ್ದು, ಯಾವ ಥರ ನಿಮ್ಮ ಜೀವನದ ನಿರ್ವಹಣೆ ಮಾಡೋಕ್ಕೆ ಯಾವ ಥರ ದುಡ್ಡು ಹೆಲ್ಪ್ ಆಗಬೇಕು ಇವಾಗ ಮುಂದಕ್ಕೆ, ಅದ್ರ ಬಗ್ಗೆ. ಬಟ್ ಎಲ್ಲದಕ್ಕಿಂತ ಹೆಚ್ಚಾಗಿ ಅದು ನನ್ನ ಪ್ರಕಾರ ನೀವು ಸೆಕೆಂಡ್ರಿ ಇಟ್ಕೊಳ್ಳಿ. ಮೊದಲನೇದಾಗಿ ನೀವು ಜೀವಂತವಾಗಿರ್ಬೇಕಾದ್ರೆ ಏನು ಮಾಡಬೇಕು ಅದನ್ನ ಯೋಚನೆ ಮಾಡಬೇಕು. ಯಾಕೆಂದ್ರೆ ನಮ್ಮ ತಾಲೂಕು ಆಫೀಸಲ್ಲಿ ಕೇಳಿದಾಗ ಇದು ನಿಮಗೂ ಅನ್ವಯಿಸ್ತದೆ. ಒಂದು ಪ್ರಶ್ನೆ ಕೇಳಿದಾಗ ನಾವೆಲ್ಲ ತಾಲೂಕು ಆಫೀಸಲ್ಲಿದ್ದಾಗ ಅವ್ರು ಹೇಳಿದ್ದೇನೆಂದ್ರೆ, ಅಲ್ಲಿದ್ದವರಲ್ಲಿ 85% ಜನರು CG ಗ್ರೌಂಡ್ ಮೇಲೆ ಬಂದಿದ್ದಂಥ ಜನರು. CG ಗ್ರೌಂಡ್ ಮೇಲೆ 85% ಜನ ಬಂದವ್ರೆ ಅಂತಂದ್ರೆ, ಆಫೀಸಲ್ಲಿ ಕೆಲಸ ಮಾಡಿದ 85 ಜನ 60 ವರ್ಷ ದಾಖಲೆ ಇದೆ. ಆಯ್ತಲ್ಲ, 60 ವರ್ಷ ದಾಖಲೆ ಇದೆ. ಸೊ ಅದೇ ಪರಿಸ್ಥಿತಿ ನೀವು ಹೇಳಿದ್ರು. ಈಗ ನನಗೆ ಫಸ್ಟ್ ಹ್ಯಾಂಡ್ ಎಕ್ಸ್ಪೀರಿಯನ್ಸ್ ಆಗಿರುವಂಥ ಗುಮ್ನಹಳ್ಳಿ ಅಂತ ನನ್ನ PDO ಇದ್ರು, ತೀರೋದ್ರು. ಅವ್ರ ಜೊತೆ ಮಾತಾಡಿ ನಾನು ಮಾತಾಡಿದ್ದೆ ಅವ್ರ ಜೊತೆ 1 ಅವರಲ್ಲಿ ತೀರೋದು. ಬರ್ತೀವಿ ಮೇಡಮ್. ಅಂದ್ರೆ ಒತ್ತಡ ಯಾವ ತರ ಐತೆ ಅಂತ ಗೊತ್ತು. ಅದ್ರ ನನ್ನ ಪ್ರಕಾರ ನಿಮ್ಗಳಿಗೆ ನೀವೊಂಥರ ಇಂಗ್ಲೀಷಲ್ಲಿ ಹೇಳ್ತಾರೆ ಕ್ಯಾಚ್ ಆಲ್ ಅಂತ. ಯಾರಿಗೇನು ಇಲ್ಲದೆ ಇದ್ರು ನಿಮಗೆ ಮಾತ್ರ ಹೆಸರು ನೀವು ಅಂದ್ಕೋಬೇಕು. ಅಂದ್ರೆ ಯಾವ ಕೆಲಸ ಬಂದ್ರು ನಿಮ್ಗೆ ನೀವಿದ್ದೀರಿ ಮಾಡ್ತಾರೆ, ವಹಿಸ್ರಿ ಅವ್ರಿಗೆ ಅಂತ ವಹಿಸ್ಬಿಡ್ತಾರೆ. ಈಗ ಏನಂತ, ಈಗ ಈ ಬೇರೆ ಕೆಲಸ ಮಾಡಬೇಕಾದ್ರೆ ಕೆಪಾಸಿಟಿ ಪ್ಲಾನಿಂಗ್ ಅಂತ ಮಾಡ್ತಾರೆ. ನಾನು ವಾರದಲ್ಲಿ 40 ಗಂಟೆ ಟೈಮ್ ಕೆಲಸ ಮಾಡ್ತೀನಿ, 40 ಗಂಟೆಯಲ್ಲಿ 10 ಗಂಟೆ ಮೀಟಿಂಗ್ ಮಾಡ್ತೀನಿ, 30 ಗಂಟೆ ಕೆಲಸ ಮಾಡೋಕ್ಕೆ ಏನೇನು ಮಾಡಬೇಕಾಗ್ಬೋದು ಅಂತ. ದಯವಿಟ್ಟು ನಾನು ಇದನ್ನ ಮಂತ್ರಿಯವ್ರ ಜೊತೆ ಮಾತಾಡ್ತೀನಿ. ಆ ಲೆವೆಲಲ್ಲಿ ಪ್ಲಾನಿಂಗ್ ಮಾಡಿ ನೀವು ಏನು ನಿಮ್ಮ ಒತ್ತಡಗಳನ್ನು ಕಮ್ಮಿ ಮಾಡ್ಕೊಳ್ಳೋ ನಿಟ್ಟಿನಲ್ಲಿ ಏನು ಕೆಲಸ ಮಾಡಬೇಕು ಅದನ್ನು ದಯವಿಟ್ಟು ನೀವೆಲ್ಲ ನಾವು ಮಾಡ್ತೀವಿ, ನೀವು ಮಾಡಬೇಕು. ಅದ್ರ ಬಗ್ಗೆ ಎಲ್ಲದಕ್ಕಿಂತ ಹೆಚ್ಚಾಗಿ ನಾವು ನಮ್ಮ ನೀವು ಕೆಲಸ ಮಾಡ್ತಿರೋಂಥ ಎಲ್ಲ ಪಂಚಾಯತಿ ಮೆಂಬರ್ಗಳ ಜೊತೆ ಇನ್ನೂ ಸ್ವಲ್ಪ ನೀವುಗಳೆಲ್ಲ ಕೂತ್ಕೊಂಡು ಯಾವ ಥರ ಕೆಲಸ ಮಾಡ್ಬೋದು ಅನ್ನೋದ್ರ ಬಗ್ಗೆನೂ ದಯವಿಟ್ಟು ಗಮನ ಹರಿಸಿ, ಯಾವ ಥರ ಅವ್ರಗಳಿಗೂ ನಿಮ್ಗೆ ಗೊತ್ತಿರೋಂಗೆ ರಾಜಕೀಯ ಎಲ್ಲರೂ ಬೆರೆಸ್ಬಿಟ್ಟು ನಾ ಹೇಳಿದ್ನಲ್ಲ ನಮ್ಮಂಥವ್ರೆ ನೀವು ಈ ಪರಿಸ್ಥಿತಿಗೆ ಬರೋ ಕಾರಣ ಅಂತ.
ಇದರಲ್ಲಿ ಬೇಡಿಕೆ ಅಂತ ಹೇಳಿದ್ರೆ ಸೇವಾ ಹಿರಿತನ ಮತ್ತು ವೇತನ ಆದೇಶ ಜಾರಿ ಮಾಡಬೇಕು. ಮತ್ತು ಗ್ರಾಮ ಪಂಚಾಯತಿಯಲ್ಲಿ ಕೆಲಸ ನಿರ್ವಹಿಸುತ್ತಿರುವಂಥ ಟೆಲಿಕಾಂ ಡಾಟಾ ಎಂಟ್ರಿ ಆಪರೇಟರು, ಕರ ವಸೂಲಿಗಾರರು, ಜವಾನರು ಮತ್ತು ವಾಟರ್ಮ್ಯಾನ್ಗಳಿಗೆ ಅಟೆಂಡರು, ನೀರು ಗಂಟೆಗಳಿಗೆಲ್ಲ ಏಕಕಾಲದಲ್ಲಿ ಅನುಮೋದನೆಯನ್ನು ಕೊಡಬೇಕು. ಮತ್ತು ಕರ ವಸೂಲಿಗಾರರು, ಡಾಟಾ ಎಂಟ್ರಿ ಆಪರೇಟರು, ಸ್ವಚ್ಛತಾಗಾರರಿಗೆ ನಿವೃತ್ತಿ ಉಪದಾನ ಈಗ 20 ತಿಂಗಳಿದೆ, ಅದು 60 ತಿಂಗಳಿಗೆ ಹೆಚ್ಚಳ ಮಾಡಬೇಕು. ರಾಜ್ಯದ ಎಲ್ಲ ಗ್ರಾಮ ಪಂಚಾಯತಿ ದ್ವಿತೀಯ ದರ್ಜೆ ಲೆಕ್ಕ ಸಹಾಯಕರಿಗೆ ನಮ್ಗಳಿಗೆಲ್ಲ ಪ್ರಮೋಷನ್ ಕೊಡಬೇಕು. ಕರ ವಸೂಲಿಗಾರರು ಮತ್ತು ಟೆಲಿಕಾಂ ಡಾಟಾ ಎಂಟ್ರಿ ಆಪರೇಟರ್ಗೆ ನಮಗೆ ಪ್ರಮೋಷನ್ ಕೊಟ್ಟರೆ ನಮ್ಮ ಹಿಂದೆ ಇರುವಂಥ ಅಟೆಂಡ್ ಇರ್ಬೋದು, ವಾಟರ್ಮ್ಯಾನ್ ಇರ್ಬೋದು, ಅವ್ರುಗಳಿಗೆ ನೆಕ್ಸ್ಟು ಮುಂದೆ ಬರೋಕ್ಕೆ ಅವಕಾಶ ಆಗುತ್ತೆ. ಮತ್ತು ಏನು ಇವಾಗ ಪ್ರಮೋಷನ್ 70% ಮತ್ತು 50% ಇದೆ, ಅದನ್ನು ಒಂದು ಬಾರಿಗೆ 100% ಮಾಡಿಕೊಡ್ಬೇಕು. ಮತ್ತು ನಮಗೆ PF ESIನ ಜಾರಿ ಮಾಡಿಕೊಡ್ಬೇಕು. ಗ್ರಾಮ ಪಂಚಾಯತಿಯಲ್ಲಿ ಕೆಲಸ ನಿರ್ವಹಿಸುತ್ತಿರುವ ಟೆಲಿಕಾಂ ಡಾಟಾ ಎಂಟ್ರಿ ಆಪರೇಟರ್ ಕರ ವಸೂಲಿಗಾರರಿಂದ ಸೇವೆ ಒಳಗಿನ ನೇರ ನೇಮಕಾತಿಗೆ SDA ಮತ್ತು ಕಾರ್ಯದರ್ಶಿ ಹುದ್ದೆಗೆ 100% ಒಂದು ಬಾರಿಗೆ ಪ್ರಮೋಷನ್ ಕೊಡಬೇಕು. ಗ್ರಾಮ ಪಂಚಾಯಿತಿಯ ಅಧಿಕಾರಿಗಳು ಹಾಗೂ ನೌಕರರ ವೃಂದ, ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳು, ದ್ವಿತೀಯ ದರ್ಜೆ ಲೆಕ್ಕ ಸಹಾಯಕರು, ಕಾರ್ಯದರ್ಶಿಗಳು ಹಾಗೂ ಪಂಚಾಯಿತಿಯಲ್ಲಿ ಕೆಲಸ ಮಾಡ್ತಕ್ಕಂಥ ಪಂಚ ನೌಕರರಾದಂತಹ ವಾಟರ್ಮ್ಯಾನ್, ಅಟೆಂಡರ್, DOಗಳು, ಬಿಲ್ ಕಲೆಕ್ಟರ್ಗಳು ಹಾಗೂ ನಮ್ಮ ಎಲ್ಲ ಗ್ರಾಮ ಪಂಚಾಯತ್ ಸದಸ್ಯರು ಸೇರಿ ನಾವೊಂದು ಮುಷ್ಕರಕ್ಕೆ ಕರೆ ಕೊಟ್ಟಿದ್ದೀವಿ. ನಮ್ಮ ಬೇಡಿಕೆಗಳು ಸಾಕಷ್ಟು ತುಂಬ ಮುಖ್ಯವಾದಂಥವು ಬೇಡಿಕೆಗಳೆಂದರೆ ನಮ್ಮ ಗ್ರಾಮ ಪಂಚಾಯತಿಗಳಿಗೆ ಹೆಚ್ಚಿನ ವಿಕೇಂದ್ರೀಕರಣದಲ್ಲಿ ಹೆಚ್ಚಿನ ಅವಕಾಶವನ್ನು ಕೊಡಬೇಕು, ಸ್ವಾಯತ್ತತೆಯನ್ನು ಕೊಡಬೇಕು ಅನ್ನುವಂಥದ್ದು, ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳ ಹುದ್ದೆಯನ್ನು ಉನ್ನತೀಕರಣ ಮಾಡಬೇಕು ಅನ್ನುವಂಥದ್ದು, B ಗ್ರೇಡ್ ಹುದ್ದೆಯನ್ನು ಕೊಡಬೇಕು ಅನ್ನುವಂಥದ್ದು ಹಾಗೂ ನಮ್ಮ ಪಂಚಾಯಿತಿಗಳಲ್ಲಿ ಕೆಲಸ ಮಾಡ್ತಕ್ಕಂಥ ಎಲ್ಲ ನೌಕರರನ್ನ ಕಾಯಮಾತಿಗೊಳಿಸಬೇಕು. ಬೇರೆ ಬೇರೆ ಕಾರಣಗಳಿಗಾಗಿ ಕಾಯಮಾತಿ ಕೊಡದೇ ಇರುವಂಥ ನೌಕರರು ಕೂಡ ಕಾಯಮಾತಿ ಕೊಡಬೇಕು. ಹಾಗೂ SDAಗಳಿಗೆ ಹಾಗೂ ಸೆಕ್ರೆಟರಿಗಳಿಗೆ ಪ್ರಮೋಷನ್ ಅವಕಾಶವನ್ನು ಹೆಚ್ಚು ಕೊಡಬೇಕು ಅನ್ನುವಂಥದ್ದು, ನೆನೆಗುದಿಗೆ ಬಿದ್ದಿರುವಂಥ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳ ಜ್ಯೇಷ್ಠತಾ ಪಟ್ಟಿಯನ್ನು ಅಂತಿಮಗೊಳಿಸಿ ಬಡ್ತಿಯನ್ನು ನೀಡಬೇಕು ಅನ್ನುವಂಥದ್ದು, ಇಂಥ ಹಲವಾರು ಬೇಡಿಕೆಗಳಿದೆ. ಅದರ ಜೊತೆಯಲ್ಲಿ ನಮ್ಮ ಗ್ರಾಮ ಪಂಚಾಯಿತಿ ಸದಸ್ಯರಿಗೆ ಕೇರಳ ಮಾದರಿಯಲ್ಲಿ ಗೌರವಧನವನ್ನು ಕೊಡಬೇಕು ಅಂತೇಳಿ, ಅವರಿಗೆ ಒಂದು ಬಸ್ ಪಾಸ್ ವಿತರಣೆಯನ್ನು ಮಾಡಬೇಕು ಅಂತೇಳಿ, ಅವರಿಗೆ ಸಿಟ್ಟಿಂಗ್ ಚಾರ್ಜನ್ನು ಹೆಚ್ಚು ಮಾಡಬೇಕು ಅನ್ನುವಂಥ ಬೇಡಿಕೆಗಳು ಸೇರ್ಕೊಂಡಿದೆ. ಇದುವರೆಗೆ ನೌಕರರ ಒಂದು ವೇತನ ಶ್ರೇಣಿಯನ್ನು ನಿಗದಿಪಡಿಸಿಲ್ಲ ಪಂಚಾಯಿತಿ ನೌಕರರಿಗೆ, ಅದು ಕೂಡ ನಿಗದಿಪಡಿಸಬೇಕು ಅಂತೇಳಿ ಒಂದು ಬೇಡಿಕೆಯನ್ನು ಇಟ್ಕೊಂಡಿದ್ದೀವಿ. ಜ್ಯೇಷ್ಠತಾ ಪಟ್ಟಿ PDOಗಳದ್ದು ಕಂಪ್ಲೀಟ್ ಆಗದೇ ಇರೋದ್ರಿಂದ, ಅಂತಿಮಗೊಳಿಸದೇ ಇರೋದ್ರಿಂದ ನಮ್ಮ ಹಿಂದೆ ಇರ್ತಕ್ಕಂಥ ಸೆಕ್ರೆಟರಿಗಳು, SDAಗಳಿಗೆ ಪ್ರಮೋಷನ್ ಇಲ್ಲದೇ ಇದೆ. ಹಾಗಾಗಿ ಇದನ್ನ ತುಂಬಾ ಗಂಭೀರವಾಗಿ ಪರಿಗಣಿಸಬೇಕು ಅಂತೇಳಿ ನಾವು ಕಳೆದ 4ನೇ ತಾರೀಕಿಂದನೂ ಹೋರಾಟವನ್ನು ಮಾಡ್ಕೊಂಡು ಬಂದಿದ್ವಿ. ಆದರೆ ಇದುವರೆಗೂ ಕೂಡ ಸರ್ಕಾರದಿಂದ ಸರಿಯಾದ ಸ್ಪಂದನೆ ಸಿಕ್ಕಿಲ್ಲ. ಆದ್ರಿಂದ ಇವತ್ತು 6ನೇ ದಿನಕ್ಕೆ ನಮ್ಮ ಮುಷ್ಕರವನ್ನು ಮುಂದುವರಿಸ್ತಾ ಇದ್ದೀವಿ. ನಾವು ಪೂರ್ಣವಾದ ಬೇಡಿಕೆಗಳು ಈಡೇರೋವರೆಗೂ ಕೂಡ ಈ ಮುಷ್ಕರವನ್ನು ಮುಂದುವರಿಸ್ತೀವಿ. ನಮ್ಮ ರಾಜ್ಯ ಒಕ್ಕೂಟದಿಂದ ಏನು ಆದೇಶ ಬರುತ್ತೆ ಅದನ್ನ ನಾವು ಪಾಲಿಸ್ತೀವಿ ಅಂತ ಹೇಳ್ತಾ ಈ ಒಂದು ಸಭೆಗೆ ಆಗಮಿಸಿರುವಂತ ಎಲ್ಲರಿಗೂ ಕೂಡ ನಾನು ಸ್ವಾಗತವನ್ನು ಕೊಡ್ತೇನೆ. ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆಯ ಕುಟುಂಬದ ವತಿಯಿಂದ ನಾವು ಈ ಒಂದು ಮುಷ್ಕರವನ್ನ ದಿನಾಂಕ 4/10/2024 ಹಮ್ಮಿಕೊಂಡಿದ್ದೀವಿ. ನಮ್ಮ ಕುಟುಂಬ, ಪಂಚಾಯತ್ ರಾಜ್ ಕುಟುಂಬ ಅನ್ನುವಂಥದ್ದು ಏನಿದೆ, ಈ ಒಂದು ಕುಟುಂಬದಲ್ಲಿ ಬರುವಂತಹ ಎಲ್ಲ ಸದಸ್ಯರಿಗೂ ಕೂಡ ಸಿಗಬೇಕಾದಂತಹ ಸವಲತ್ತುಗಳು, ಸೌಲಭ್ಯಗಳು ಸಿಗಬೇಕು. ಜೊತೆಗೆ ಸರ್ಕಾರ ನಮ್ಮನ್ನ ಕಡೆಗಣಿಸ್ತಾ ಇರೋದ್ರಿಂದ ನಮ್ಮ ಕುಟುಂಬದಲ್ಲಿರುವಂತಹ ಎಲ್ಲ ಸದಸ್ಯರು ಕೂಡ ನಮ್ಮ ಬೇಡಿಕೆಗಳೇನಿದೆ ಇದಕ್ಕೆ ಸರ್ಕಾರ ಸ್ಪಂದಿಸಬೇಕು ಅಂತ ಈ ಒಂದು ಸಂದರ್ಭದಲ್ಲಿ ಸರ್ಕಾರಕ್ಕೆ ನಾನು ಮನವಿಯನ್ನ ಮಾಡ್ಕೊಳ್ತೀನಿ. ನಮ್ಮ ಕುಟುಂಬ ಅಂತ ಅಂದ್ರೆ ಇಲ್ಲಿ ಬರೀ ಅಧ್ಯಕ್ಷರಾಗಲಿ, PDO ಆಗಲಿ ಅಥವಾ ಬಿಲ್ ಕಲೆಕ್ಟರ್ ಆಗಲಿ, DOರಾಗಲಿ ಎಲ್ಲರೂ ಒಬ್ರು ಅಂತಲ್ಲ, ಎಲ್ಲರೂ ಕೂಡ ಇಲ್ಲಿ ಇರುವಂತದ್ದು. ಪೌರ ಕಾರ್ಮಿಕರಿಂದ ಹಿಡಿದು ಅಧ್ಯಕ್ಷರಾದಿಯಾಗಿ ಏನ್ ಬರುತ್ತೆ ಎಲ್ಲರೂ ಕೂಡ ನಮ್ಮ ಒಂದು ಹಕ್ಕೊತ್ತಾಯವನ್ನ ಈ ಒಂದು ಸಂದರ್ಭದಲ್ಲಿ ಮಾಡ್ತಾ ಇದ್ದೀವಿ. ಈ ಒಂದು ಹಕ್ಕೊತ್ತಾಯಕ್ಕೆ ಸರ್ಕಾರ ಸ್ಪಂದಿಸಬೇಕು ಅಂತ ಈ ಒಂದು ಸಂದರ್ಭದಲ್ಲಿ ಕಳಕಳಿಯಿಂದ ಮನವಿ ಮಾಡ್ಕೊಳ್ತೀನಿ. ನಮಸ್ಕಾರ.